ಕರ್ನಾಟಕ ರಾಜ್ಯದಲ್ಲಿ ಹಾಸ್ಟೆಲ್ಗಳು ದುಡಿತಿರುವ ಹೊರಗುತ್ತಿಗೆ ನೌಕರರು ಕಳೆದ 1 ವರ್ಷದಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳು ನಿರಂತರ ಹೋರಾಟ ನಡೆಸಿದ್ರಿಂದ ಇವತ್ತು ಸರ್ಕಾರ ಆ ಹೋರಾಟಕ್ಕೆ ಸ್ಪಂದಿಸಿ ಕನಿಷ್ಠ ವೇತನ 31,000 ಕೊಡ್ತೀವಿ ಅಂತ ಹೇಳಿ ಮೇ 22ಕ್ಕೆ ಆದೇಶ ಮಾಡ್ಯಾರ ಸರ್ಕಾರ. ಅದನ್ನು ಕೂಡ ಎಲ್ಲಾ ಜಿಲ್ಲೆಯಲ್ಲಿ ನೋಡಿದ್ರೆ ಅದು ಆದೇಶ ಆಗಿದೆ ಸರ್ಕಾರದ ಅಷ್ಟೇ, ಅದು ಎಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ, ಜಾರಿ ಆಗಿಲ್ಲ. ಆದ್ರೆ ನಮ್ಮ ಗುಲ್ಬರ್ಗದಲ್ಲಿ ನಿರಂತರ ಹೋರಾಟದಿಂದ BCM ಇಲಾಖೆ ಅದು ಆದೇಶ ಮಾಡಿದ್ರೆ, ಅಲ್ಲದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆದೇಶ ಮಾಡಿದ್ರೆ ಕನಿಷ್ಠ ವೇತನ ಮೇ ಜೂನ್ ನಮಗೆ ಸಿಕ್ಬಿಟ್ಟದ ಎಲ್ಲಾ ನೌಕರರು. ಅದ್ರಾಗ ನಮ್ಮ ಮುರಾರ್ಜಿ ಸ್ಕೂಲ್ ಅಂತದ, ಆ ಮುರಾರ್ಜಿ ಸ್ಕೂಲ್ ನ 730 ಜನ ಅವ್ರಿಗೆ ಆದೇಶ ಆಗಿಲ್ಲ. ಸಮಾಜ ಕಲ್ಯಾಣದಲ್ಲಿ ಅವ್ರು 450 ಜನ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡೋರ ಅವ್ರಿಗೂ ಆದೇಶ ಆಗಿಲ್ಲ. ಅಂದ್ರ ಇದು ಮೊದಲ ಆದೇಶ ಸಮಾಜ ಕಲ್ಯಾಣ ಮಾಡ್ಬೇಕಿತ್ತು, ಮಾಡಿಲ್ಲ. ಕನಿಷ್ಠ ವೇತನ ಜಾರಿ ಮಾಡ್ರಿ ಅಂತ ಹೇಳಿ ಅದಕ್ಕೆ ನಾವು ಈಗ ಒಂದೇ ತಿಂಗಳಲ್ಲಿ 3 ಸಲ ಹೋರಾಟ ಮಾಡಿದ್ದೇವೆ. ಜಿಲ್ಲಾ ಪಂಚಾಯತ್ ನಿಂದ ಮಾಡಿದ್ವಿ, ಅಲ್ಲಿ DC ಆಫೀಸ್ ನಿಂದ ಮಾಡಿದ್ವಿ. ಕನಿಷ್ಠ ವೇತನ ಜಾರಿ ಮಾಡ್ರಿ ಅಂದ್ರೆ ಆ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಇಚ್ಛೆ ಇಲ್ಲ, ಜಲ್ದಿ ಅವ್ರು ಮುಂದೆ ಅರಿಯರ್ಸ್ ಮಾಡಿಕೊಡ್ತೀವಿ ಸ್ಯಾಲ್ರಿ ತಗೋರಿ ಅಂತಾರೆ. ಅದಕ್ಕೆ ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಈಗೇನ್ ಸರ್ಕಾರ ಆದೇಶ ಮಾಡ್ಯಾರ, ಆದೇಶ ಪಾಲಿಸ್ರಿ ಅಂತ ನಾವು ಹೇಳ್ತಾ ಇದ್ವಿ. ಮ್ಯಾನ್ ಪವರ್ ಏಜೆನ್ಸಿಗಳಿಗೆ ಹಾಕ್ಸ್ಬಿಟ್ಟವ್ರು ನಮ್ದು ಕನಿಷ್ಠ ವೇತನ ಹೆಚ್ಚಿಗೆ ಆಗಿದ್ದು ಪ್ರಕಾರ ಹಾಕಿ ಅಂತ ಹಾಕ್ತಾ ಇಲ್ಲ. ಅದಕ್ಕಾಗಿ ನಾವು ಇವತ್ತು ಗುಲ್ಬರ್ಗದಾಗ 14ನೇ ತಾರೀಕು ನಿರಂತರ ಅವರು ಆದೇಶ ಆಗೋವರೆಗೂ ಕೂಡ ಕನಿಷ್ಠ ವೇತನ ನಮ್ಮೆಲ್ಲರ ಕೈಗೆ ಸೇರತ್ತನ್ನು ಕೂಡ ನಾವು ಹೋರಾಟ ಮಾಡ್ಬೇಕಂತ. ಈಗೇನಾಗದ ಒಂದು BCM ಮತ್ತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ವೇತನ ಹೆಚ್ಚಿಗೆ ಸಿಕ್ಕಿದಕ್ಕ ಇದುವರೆಗೆ ಭಯಭೀತಿ ಆಗ್ಬಿಟ್ಟದೆ. ನಮಗ್ ಕೊಡ್ತಾರಲ್ಲ ಅವ್ರಿಗೆ ಕೊಟ್ರು ಅಂತ ಹೇಳಿ ಸರ್ಕಾರ ಆದೇಶ ಇದೆ ಎಲ್ಲರಿಗೂ ಕೊಡ್ಬೇಕಂತೇಳಿ ಹಾಸ್ಟೆಲ್ ದುಡಿದ್ರಿ ಅದು ಅವ್ರು ಕೊಡ್ಬೇಕು. ಅಲ್ಲದೆ ಈಗ 2017 ನಂತರ ಕೆಲವೊಂದು ಮುರಾರ್ಜಿ, ಕಿತ್ತೂರಾಣಿ, ಇಂದಿರಾ ಗಾಂಧಿ ಹಾಸ್ಟೆಲ್ಗಳು ಪ್ರಾರಂಭ ಆಗ್ಯಾವ, ಕ್ರೈಸ್ಟ್ ವಸತಿ ನಿಲಯಗಳು. ಅದರಲ್ಲಿ 11 ಜನ ಹಿಂದಿದ್ದು ಎಲ್ಲಾ ಹಾಸ್ಟೆಲ್ಗಳಿಗೆ 11 ಜನ ಸಿಬ್ಬಂದಿ ಯಾರ. ಆದ್ರೆ ಈಗ ಇವ್ರೇನ್ ಪ್ರಾರಂಭ ಮಾಡ್ಯಾರ, ಅದ್ರಾಗ 7 ಜನ ಸಿಬ್ಬಂದಿ ಕೊಟ್ರ. ಅದು ದೊಡ್ಡ ಬಿಲ್ಡಿಂಗ್, ದೊಡ್ಡ ಹಾಸ್ಟೆಲ್. ಇಲ್ಲಿ 11 ಜನ ಇದ್ದಲ್ಲಿ ಎಷ್ಟು ಮಕ್ಕಳು ಇರ್ತಾರ, 300 ಮಕ್ಕಳು. ಅಲ್ಲೂ ಕೂಡ 300 ಮಕ್ಕಳೇ. ಅದು 7 ಜನ 11 ಜನ ಮಾಡೋದು, 7 ಜನ ಕೆಲಸ ಮಾಡಿ ಇವತ್ತ ಬಹಳಷ್ಟು ಥಕಾಶ್ಯಾರ. ಅಂದ್ರೆ ಇನ್ನೊಂದ್ಸಲ ಪುನರ್ಜನ್ಮ ಪಡೆದಂಗ ಅಷ್ಟು ಹಾರ್ಡ್ ವರ್ಕ್. ಈ ಕಡೆ ರೊಟ್ಟಿ ಮಾಡ್ಬೇಕು, ಈಗ ಪಲ್ಯ ಮಾಡ್ಬೇಕು, ಸ್ವಚ್ಛತೆ ಮಾಡ್ಬೇಕು, ಹಾಸ್ಟೆಲ್ ದೊಡ್ಡದು ಕ್ಲೀನ್ ಮಾಡ್ಲಿಕ್ಕೆ ಬರ್ಬೇಕಲ್ಲಿ. ಅಷ್ಟೆಲ್ಲ ಕೆಲಸ ಇದ್ರು ಕೂಡ 7 ಜನ ನಿಭಾಯಿಸ್ಲತ್ತಾರ. ಅದು ಸರ್ಕಾರ ನಾವು ಕಳೆದ 2 ವರ್ಷ ಹಿಡಿದು ಫಾಲೋ ಅಪ್ ಮಾಡ್ತಾ ಇದ್ವಿ. ಅದು ಸಿಬ್ಬಂದಿ ಹೆಚ್ಚಿಗೆ ಮಾಡಿ ಅದು ಸುಳ್ಳನೆ ಮಾಡ್ತೀವಿ ಅಂತ ಇನ್ನುವರೆಗೆ ಮಾಡಿಲ್ಲ. ಅದಕ್ಕೆ 7 ಜನ ಇದ್ದು ಸರಿಯಲ್ಲ, 11 ಜನ ಮಾಡ್ಬೇಕು ಅದನ್ನು ಕೂಡ. ಅಲ್ಲೇ ಇವತ್ತ ಈ ಹೊಸ ಹಾಸ್ಟೆಲ್ ಏನ್ ಪ್ರಾರಂಭ ಆಗತ್ತೋ BCM ಸಮಾಜ ಕಲ್ಯಾಣ ಮೈನಾರಿಟಿ, ಅದು 100 ಮಕ್ಕಳಿಗೆ 6 ಜನ ಇರ್ತೀವಿ ಮೊದಲು. ಈಗ ಇವ್ರು ಏನ್ ಮಾಡ್ಯಾರ, 100 ಮಕ್ಕಳಿಗೆ 5 ಜನ ಅಂತ ಮಾಡ್ಯಾರ. 1 ಸಿಬ್ಬಂದಿ ಕಟ್ ಮಾಡ್ಯಾರ. 1 ಸಿಬ್ಬಂದಿ ಕಟ್ ಮಾಡಿ ನಾವ್ ಎಲ್ಲ ನಿಮ್ಗೆ ರೊಟ್ಟಿ ಮಷಿನ್ ಕೊಡ್ತೀವಿ ಅಂತಾರೆ. ಆ ಮಷಿನ್ ಹೋದ ವರ್ಷ ಥೋಡೆ ಬಂದಾವ, ಎಲ್ಲಿ ಸಕ್ಸಸ್ ಆಗಿ ನಡೆದಿಲ್ಲ. ಆ ಮಷಿನ್ ನೀನಾಗೆ ಬಿದ್ದಾವ್. ಅದಕ್ಕ ಇವತ್ತು ನಮಗ್ ಕೆಲ್ಸದ ಒತ್ತಡ ಕೆಲಸ ಹೆಚ್ಚಾಗಿ ಬಹಳಷ್ಟು ಮಂದಿ ಅನಾರೋಗ್ಯದಿಂದ ಬೀಳಕ್ ಶುರು ಆಗ್ಯದ. ಯಾಕಂದ್ರೆ 5 ಮಂದಿ ಮಾಡೋದು ಕೆಲಸ 4 ಮಂದಿ ಮಾಡ್ತಾರ, 6 ಮಂದಿ ಮಾಡೋದು 5 ಮಂದಿ ಮಾಡ್ತಾರೆ. ಅಂದ್ರೆ ಭಯಂಕರ ಸರ್ಕಾರ ದುಡೋರಿಗೆ ಮತ್ತಿಷ್ಟು ದುಡಿಸ್ಕೊಂಡು ಆರೋಗ್ಯ ಕೆಡ್ಲತ್ತು. ವಾರಕ್ಕೊಂದು ರಜೆ ಕೊಡ್ಬೇಕು ಮಿನಿಮಮ್. ಅವ್ರಿಗೆ ಸ್ವಲ್ಪ ಮನೆ ಕಡೆ ನೋಡ್ತಾರೆ. ಮುಂಜಾನೆ 6ಕ್ಕೆ ಹೋದ್ರೆ ರಾತ್ರಿ 12 ಗಂಟೆಗೆ ಬರ್ತಾರೆ ನಮ್ಮವ್ರು. ಅಂದ್ರೆ 9 ತನಕ ಹಾಸ್ಟೆಲ್ನಾಗ ಇರ್ತಾರೆ. ಮುಂಜಾನೆ 6ಕ್ಕೆ ಹೋದ್ರೆ ರಾತ್ರಿ 9ಕ್ಕೆ ಊಟ ಹಾಕಿ ಬರ್ಬೇಕು ಮಕ್ಕಳಿಗೆ. ಅವ್ರು ಮನ್ಯಾಗ ಏನು ಮಾತಾಡಕ್ಕೆ ಆಗಲ್ಲ. ಅವ್ರ ಮಕ್ಕಳು ಸ್ಕೂಲ್ ಹೋಗ್ತಾರಲ್ಲ, ಮತ್ತೆ ಅವ್ರದ್ದು ಏನ್ ಫ್ಯಾಮಿಲಿ ಕುಟುಂಬದ ಬಗ್ಗೆ ಮಾತಾಡಕ್ ಟೈಮೇ ಇಲ್ಲ ಅವ್ರು. ಹೀಗಾಗಿ ವಾರಕ್ಕೊಂದು ರಜೆ ಕೊಡ್ಬೇಕಂತ ಸರ್ಕಾರ ಆದೇಶದ ಕಾರ್ಮಿಕ ಇಲಾಖೆ ಅವ್ರು ಕೊಡ್ತಾ ಇಲ್ಲ. ಕಳೆದ 1 ವರ್ಷದಿಂದ ಬೆಂಗಳೂರು ವಿಧಾನಸೌಧದಲ್ಲಿ ಸಭೆ ನಡೆದಾಗ ಸೆಕ್ರೆಟರಿದಾಗ ಅವ್ರು ವಾರಕ್ಕೊಂದು ರಜೆ ಕೊಡ್ರಿ ಅಂತ ಹೇಳಿ ಆದೇಶ ಮಾಡ್ಯಾರ. ಇವ್ರು ಕೊಡ್ತಾ ಇಲ್ಲ. ಕೆಲಸ ಕಡಿಮೆ ಆಗ್ತದ, ಅಷ್ಟು ಮಂದಿ ವಾರಕ್ಕೊಬ್ಬರು ದಿನ ಒಬ್ಬರು ಹೋದ್ರೆ ಕೆಲಸ ಹೆಂಗಾಗ್ತದೆ ಅಂತ ಅವ್ರು ಅಂತಾರೆ. ಅದ್ ಏನೇ ಇರ್ಲಿ, ನಮ್ಗ ಒಂದು ಸಿಬ್ಬಂದಿ ಎಕ್ಸ್ಟ್ರಾ ಕೊಡ್ಬೇಕು. ಪ್ರತಿ ಹಾಸ್ಟೆಲ್ಗೆ ಒಂದು ಸಿಬ್ಬಂದಿ ಕೊಡ್ಬೇಕು, ವಾರಕ್ಕೊಂದು ರಜೆ ಕೊಡ್ಬೇಕು. ಕೊಟ್ಟಾಗೆ ನಮ್ಮವ್ರಿಗೆ ವಾರಕ್ಕೊಂದು ಸಿಗ್ತದೆ. ಖಾಸಗಿ ಕಿರಾಣಿ ಅಂಗಡಿ ಅವನು ವಾರಕ್ಕೊಂದು ರಜೆ ಕೊಡ್ತಾನೆ. ಇದರ ಸರ್ಕಾರದ ಹಾಸ್ಟೆಲ್ನಾಗ ಕೆಲಸ ಮಾಡೋರಿಗೆ ವಾರಕ್ಕೊಂದು ರಜೆ ಕೊಡಲ್ಲ ಅಂದ್ರೆ ಇದು ಬಹಳ ಅನ್ಯಾಯ ಅದ. ಅದಕ್ಕೆ ವಾರಕ್ಕೊಂದು ರಜೆ ಕೊಡ್ಬೇಕು. ನಮ್ದು ಸಿಬ್ಬಂದಿ ಕಡಿತ ಮಾಡಿ ವಾಪಸ್ ತಗೋಬೇಕು. ಕನಿಷ್ಠ ವೇತನ ಜಾರಿ ಮಾಡ್ಬೇಕಂತ ಪ್ರಮುಖ 3 ಬೇಡಿಕೆಗಳಿಗೆ ಒತ್ತಾಯಿಸಿ ನಾವು 14ನೇ ತಾರೀಕಿನಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಮಾಡ್ತೇವೆ. ಆ ಧರಣಿಯಲ್ಲಿ ಇಡೀ ಜಿಲ್ಲೆ ಎಲ್ಲಾ ನೌಕರರು ಭಾಗವಹಿಸ್ಬೇಕಂತ ಹೇಳ್ತೇವೆ. ಅಲ್ಲದೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಈ ಕನಿಷ್ಠ ವೇತನ ಜಾರಿ ಮಾಡುವವರೆಗೂ ಕೂಡ ನಮ್ಮ ಹೋರಾಟ ನಿರಂತರ ನಡೀತದೆ. ನೀನ್ ಯಾದಗಿರಿ ಹೋಗಿದ್ದೆವು, ಅಲ್ಲಿ ಮಾಡಿ ಬಂದಿವೆ ಹೋರಾಟ. ನಾಡ್ದ ಬಿಜಾಪುರ ಇದೆ, ನಾಡ್ದ ಬಾಗಲಕೋಟೆ ಇದೆ. ಹಂಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದ್ ದಿನ ಹೋರಾಟ ನಾವು ಮಾಡ್ತಾ ಇದ್ದೇವೆ. ಕನಿಷ್ಠ ವೇತನ ಕೂಡಲೇ ಸರ್ಕಾರ ಮಾನವತೆ ದೃಷ್ಟಿಯಿಂದ ಈ ಬಡವರಿಗೆ ಅನ್ಯಾಯ ಮಾಡಬಾರ್ದು, ಆದಷ್ಟು ವಿಳಂಬ ಮಾಡಿ ಮುಂದಕ್ಕೆ ಒಯ್ಯಬಾರ್ದು. ಈಗ ಎಲ್ಲಾ ಕಡೆ ಕನಿಷ್ಠ ವೇತನ ಜಾರಿ ಮಾಡ್ಬೇಕಂತ ನಮ್ದು ಒಂದು ಒತ್ತಾಯ ಅದ. ಎಲ್ಲಾ ಇಡೀ ರಾಜ್ಯದ ಎಲ್ಲಾ ನೌಕರರು ಕೂಡ ಅಲ್ಲಿ ಹೋರಾಟ ಮಾಡಿ ಕನಿಷ್ಠ ವೇತನ ಜಾರಿಯವರೆಗೂ ಕೂಡ ನಮ್ಮ ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ಸಂಘ ನಿರಂತರ ಹೋರಾಟ ನಡೆಸಬೇಕಂತ ಈ ಮಾಧ್ಯಮ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ತೇವೆ. ನಮ್ಮೂರ್ಲಿಂದ ಏನೂ ಇಲ್ಲ,
ಅದು ಸಮಸ್ಯೆ ಕೆಲವೊಂದು ಅವ ಇಲ್ಲ ಅಂತಿಲ್ಲ. ಹೆಂಗವ ಅಂತಂದ್ರೆ ಈಗ ಸಿಬ್ಬಂದಿ ಹೇಳೋದಲ್ಲ, ಈಗ 11 ಜನ ಇರಲಿ 7 ಜನ ಮಾಡ್ಬೇಕು. ಅವ್ರು ಎಷ್ಟು ಮಾಡ್ಬೇಕು ಮನುಷ್ಯಗೆ ಅಷ್ಟು ಮಾಡ್ತಾನೆ. ಮನುಷ್ಯ ಓರಾಗಿ ಕೆಲಸ ಮಾಡಿ ಅವ್ ಪೂರ ಚಕ್ರಕ್ಕೆ ಬರೋ ನೆಲಕ್ಕೆ ಬೆಳಪ್ಲೆ ಅಷ್ಟು ಕೆಲಸ ಗುಡಿಸ್ಕೊತಾರೆ. ಈಗ ಆ ಟೈಮಿನಾಗ ಮಾಡ್ಲಕ್ಕಾಗಲ್ಲ, ಆ ಟೈಮಿನಾಗ ಅಲ್ಲಿ ಹೋದ್ರೆ ಏನೋ ಒಂದು ಘಟನೆ ಆಗಿರ್ತದೆ. ಅದ್ರ ಸರ್ಕಾರವೇ ಪಾಲಿಸಿ ತಪ್ಪದು. ಸಿಬ್ಬಂದಿ ಇದ್ದಿದ್ ಕಟ್ ಮಾಡಿ ಇದ್ದಿದ್ರಾಗೆ ಮಾಡ್ರಿ ಅಂತಾರಲ್ಲ, ಅದು ದೊಡ್ಡ ತಪ್ಪದು. ಯಾಕಂದ್ರೆ ಈ ಹಾಸ್ಟೆಲ್ಗಳು ಎಂದು ಪ್ರಾರಂಭ ಆಗ್ಯಾವ ಅಂದ್ರೆ 100 ಮಕ್ಕಳಿಗೆ 6 ಜನ ಇರ್ಬೇಕು, 50 ಮಕ್ಕಳಿಗೆ 3 ಜನ ಇರ್ಬೇಕಂತ ಸರ್ಕಾರ ಸುತ್ತಲೇ ಅದ. ಯಾವಾಗ 40 ವರ್ಷ ಹಿಡಿದು ಇದು ಹಿಂದೆ ಇದ್ದಿದ್ದ ಆದೇಶ ಈಗ ಏಕಾಏಕಿ ಕಾಂಗ್ರೆಸ್ ಸರ್ಕಾರ ಈ ರೀತಿ ಬದಲಾವಣೆ ಮಾಡ್ತಾ ಇದ್ರೆ ಬಡವರಿಗೆ ಪೂರನೇ ಒಂದು ದಿವಾಳಿ ಮಾಡೋಂತ ಸರ್ಕಾರ ಇದು. ಬಡವರಿಗೆ ದುಡಿಸ್ಕೊಂಬಂದ್ರೆ ಪೂರಾ ಮನುಷ್ಯತ್ವ ಇಲ್ಲಪ್ಪ ದುಡಿಸ್ಕೋಬೇಕಂತಾರೆ. ಅದು ಸರಿಯಲ್ಲ ಅಂತ ಹೋರಾಟ ಮಾಡಕ್ ಹೇಳ್ತೇವೆ.